ಆಯುಷ್ ಸಚಿವಾಲಯ ದೆಹಲಿಯ ಸರಿತಾ ವಿಹಾರ್ನಲ್ಲಿರುವ ಅಖಿಲ ಭಾರತ ಆಯುರ್ವೇದ ಸಂಸ್ಥೆಯಲ್ಲಿ ಇಂದು ಮತ್ತು ನಾಳೆ ರಾಷ್ಟ್ರೀಯ ಆಯುಷ್ ಮಿಷನ್ ಮತ್ತು ರಾಜ್ಯಗಳಲ್ಲಿ ಸಾಮರ್ಥ್ಯ ವೃದ್ಧಿ ಕುರಿತ 2 ದಿನಗಳ ವಿಭಾಗೀಯ ಶೃಂಗಸಭೆ ಆಯೋಜಿಸಿದೆ. ಆಯುಷ್ ಖಾತೆ ರಾಜ್ಯ ಸಚಿವ ಪ್ರತಾಪ್ ಜಾಧವ್ ಶೃಂಗಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಬಳಿಕ ಅವರು ಸರ್ಕಾರಿ ಆಸ್ಪತ್ರೆಗಳಲ್ಲಿನ ಹೊರ ರೋಗಿಗಳ ಚಿಕಿತ್ಸಾ ವಿಭಾಗ ಒಪಿಡಿ ಸೇವೆಗಳಲ್ಲಿ ಆರೋಗ್ಯ ರಕ್ಷಣೆಗೆ ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳ ಕುರಿತು ಜಾಗೃತಿ ಮೂಡಿಸುವುದಕ್ಕೆ ಒತ್ತು ನೀಡಲಾಗುವುದು ಎಂದು ಹೇಳಿದರು. ದೇಶಾದ್ಯಂತ ಸುಮಾರು 12,500 ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳಿದ್ದು ಅವುಗಳಲ್ಲಿನ ಒಪಿಡಿ ಸೇವೆಗಳಲ್ಲಿ ಸಮಗ್ರ ಆರೋಗ್ಯ ರಕ್ಷಣೆ ಮಾಡುವುದಕ್ಕೆ ವಿನಿಯೋಗಿಸಲಾಗುವುದು ಮತ್ತು ರೋಗ ತಡೆಯಲು ಮುನ್ನೆಚ್ಚರಿಕೆ ಕ್ರಮಗಳ ಕುರಿತು ಜಾಗೃತಿ ಮೂಡಿಸಲು ಉತ್ತೇಜಿಸಲಾಗುವುದು ಎಂದು ಹೇಳಿದರು. ಈ ತಿಂಗಳ 23ರಂದು ನಡೆಯಲಿರುವ ಆಯುರ್ವೇದ ದಿವಸದ ಕುರಿತು ಪ್ರಸ್ತಾಪಿಸಿದ ಸಚಿವರು ಈ ವರ್ಷದ ಘೋಷವಾಕ್ಯ ಜನರಿಗಾಗಿ ಮತ್ತು ಭೂಗ್ರಹಕ್ಕೆ ಆಯುರ್ವೇದ ಎಂಬುದಾಗಿರುತ್ತದೆ. ಪರಿಸರ ಸಮತೋಲನ, ಸುಸ್ಥಿರತೆ ಮತ್ತು ಜನರ ಆರೋಗ್ಯ ಉತ್ತಮಗೊಳಿಸುವುದಕ್ಕೆ ಆಯುರ್ವೇದ ಪದ್ಧತಿಯನ್ನು ಬಳಸಿಕೊಳ್ಳುವುದರ ಅಗತ್ಯತೆಯನ್ನು ಪ್ರತಿಪಾದಿಸಲಾಗುವುದು ಎಂದು ಹೇಳಿದರು. इसके लिए हमारे देश में इंफ्रास्ट्रक्चर कैसा बनना चाहिए वो ये समिट में 2 दिन की डिटेल में चर्चा वहाँ पर करेंगे, विचार विमर्श करेंगे. जो भी सुझाव आएंगे वो अच्छे सुझाव को इम्प्लीमेंट करने की कोशिश करेंगे.